ಸೂಪರ್ ಪ್ರೈಮ್ ಅಟ್ 9 ನಲ್ಲಿ ಇವತ್ತಿನ ಇಡೀ ದಿನದ ಪ್ರಮುಖ ಬೆಳವಣಿಗೆಗಳ ವಿಶೇಷ ವರದಿಗಳನ್ನು ತೋರಿಸ್ತಾ ಹೋಗ್ತೀವಿ. ಅದಕ್ಕಿಂತ ಮೊದಲಿಗೆ ರಾಜ್ಯ, ದೇಶ ಹಾಗೂ ವಿದೇಶಗಳಲ್ಲಿ ನಡೆದಿರುವ ಟಾಪ್ 18 ಸುದ್ದಿಗಳನ್ನು ನೋಡೋಣ. ದೆಹಲಿಯಲ್ಲಿ ಬೀಡುಬಿಟ್ಟಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗ್ತಾ ಇದ್ದಾರೆ. ಈ ಬಗ್ಗೆ ದೆಹಲಿಯಲ್ಲಿ ಪ್ರತಿಕ್ರಿಯಿಸಿರುವ ಡಿಕೆಶಿ, ನಮ್ಮ ಅನುಕೂಲಕ್ಕೆ ನಾವು ಯಾರನ್ನ ಭೇಟಿ ಮಾಡಬೇಕು ಅವರನ್ನ ಮಾಡ್ತೀವಿ. ಸರ್ಕಾರದ ಕೆಲಸಕ್ಕೆ ಮತ್ತು ರಾಜಕೀಯ ಕೆಲಸಕ್ಕೆ ದೆಹಲಿಗೆ ಬರ್ತೀವಿ. ನಾಯಕರ ಭೇಟಿ ಕುರಿತು ನಾನ್ಯಾಕೆ ಹೇಳಬೇಕು, ಕಾಲ ಎಲ್ಲದಕ್ಕೂ ಉತ್ತರ ಕೊಡ್ತದೆ ಅಂತ ಹೇಳಿದ್ದಾರೆ. ದೆಹಲಿಯಲ್ಲಿ ಡಿಕೆ ಶಿವಕುಮಾರ್, ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗ್ತಾ ಇರೋದು ರಾಜ್ಯ ಕಾಂಗ್ರೆಸ್ನಲ್ಲಿ ಗೊಂದಲ ಉಂಟು ಮಾಡಿದೆ. ಈ ಬಗ್ಗೆ ದಾವಣಗೆರೆಯಲ್ಲಿ ಮಾತನಾಡಿದ ಸಚಿವ ಸತೀಶ್ ಜಾರಕಿಹೊಳಿ, ಗೊಂದಲ ಇತ್ಯರ್ಥ ಆಗಬೇಕು ಅಂತ ಎಲ್ಲರದ್ದೂ ಆಸೆ ಇದೆ. ಹೈಕಮಾಂಡ್ ನಿರ್ಧಾರವೇ ಅಂತಿಮ, ಗೊಂದಲ ನಿವಾರಿಸಬೇಕು ಅನ್ನೋದು 140 ಶಾಸಕರ ಅಭಿಪ್ರಾಯ ಅಂತ ಹೇಳಿದ್ದಾರೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನ ಸಚಿವ ಜಮೀರ್ ಅಹಮದ್ ಭೇಟಿಯಾಗಿದ್ದಾರೆ. ಹರಿಯಾಣದ ಕೈತಾಲ್ನಲ್ಲಿ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಈ ವೇಳೆ ಜನವರಿ 24ರಂದು ಹುಬ್ಬಳ್ಳಿಯಲ್ಲಿ ನಡೆಯುವ ವಸತಿ ಇಲಾಖೆಯ ಮನೆ ಹಂಚಿಕೆ ಕಾರ್ಯಕ್ರಮಕ್ಕೆ ಜಮೀರ್ ಆಹ್ವಾನಿಸಿದ್ದಾರೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿರುದ್ಧ ಅವಹೇಳನಕಾರಿ ಭಾಷಣ ಮಾಡಿದ ಶಾಸಕ ಜನಾರ್ದನ್ ರೆಡ್ಡಿ ವಿರುದ್ಧ ಕಾಂಗ್ರೆಸ್ ಪ್ರತಿಭಟಿಸಿದೆ. ಕಾಂಗ್ರೆಸ್ ಮುಖಂಡ ಮನೋಹರ ನೇತೃತ್ವದಲ್ಲಿ ಬೆಂಗಳೂರಿನ ಸದಾಶಿವನಗರದ ಪಾರಿಜಾತ ನಿವಾಸಕ್ಕೆ ಕಾರ್ಯಕರ್ತರು ಮುತ್ತಿಗೆ ಹಾಕೋಕೆ ಯತ್ನಿಸಿದ್ರು. ಈ ವೇಳೆ ಕಾಂಗ್ರೆಸ್ ಮುಖಂಡರನ್ನ ಪೊಲೀಸರು ವಶಪಡಿಸಿದರು. ಬಳ್ಳಾರಿ ಬ್ಯಾನರ್ ಫೈರಿಂಗ್ ಪ್ರಕರಣವನ್ನ ಸಿಬಿಐಗೆ ಕೊಡಿ ಅಂತ ಇರುವ ಬಿಜೆಪಿಗರಿಗೆ ಸಿಎಂ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ. ಮೈಸೂರಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಬಿಜೆಪಿ ಅವರು ಮೊದಲು ಯಾವ ಕೇಸ್ ಸಿಬಿಐಗೆ ಕೊಟ್ಟಿದ್ದಾರೆ ಅದನ್ನು ಹೇಳಲಿ, ಅವರಿಗೆ ಯಾವ ನೈತಿಕ ಹಕ್ಕಿದೆ. ಈ ಹಿಂದೆ ನಾನು 8 ಕೇಸ್ಗಳನ್ನು ಸಿಬಿಐಗೆ ಕೊಟ್ಟಿದ್ದೇನೆ. ರಾಜಕೀಯ ಉದ್ದೇಶಕ್ಕೆ ಬಳ್ಳಾರಿಯಲ್ಲಿ ಸಮಾವೇಶ ಮಾಡಿದ್ರು ಅಷ್ಟೇ ಅಂತ ಕಿಡಿಕಾರಿದ್ದಾರೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ನಿವಾಸದಲ್ಲಿ ಮೈಸೂರು ಜೆಡಿಎಸ್ ಮುಖಂಡರು ಸಭೆ ಮಾಡಿದ್ದಾರೆ. ಮಾಜಿ ಸಚಿವ ಸಾರಾ ಮಹೇಶ್, ಶಾಸಕ ಹರೀಶ್ ಗೌಡ ಹಾಗೂ ಪಕ್ಷದ ಮೈಸೂರು ಮುಖಂಡರ ನಿಯೋಗ ದೇವೇಗೌಡರನ್ನ ಭೇಟಿ ಮಾಡಿ ಚರ್ಚೆ ಮಾಡಿದ್ದಾರೆ. ಮುಂಬರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಪಕ್ಷ ಸಂಘಟನೆ, ಹಾಸನದಲ್ಲಿ ನಡೀತಾ ಇರುವ ಸಮಾವೇಶದ ಬಗ್ಗೆ ಸುದೀರ್ಘ ಚರ್ಚೆ ನಡೆದಿದೆ. ಮೈಸೂರು ಜಿಲ್ಲೆಯ ನಂಜನಗೂಡಿನ ಸುತ್ತೂರು ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿದ ಸಿಎಂ ಸಿದ್ದರಾಮಯ್ಯ ಅವರ ಕಾರು ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕಿತ್ತು. ಮುಖ್ಯಮಂತ್ರಿ ಅವರ ಕಾರಿಗೆ ದಾರಿ ಮಾಡಿ ಕೊಡೋಕೆ ಪೊಲೀಸ್ ಅಧಿಕಾರಿಗಳೇ ಹರಸಾಹಸ ಪಟ್ಟರು. ಈ ವೇಳೆ ಟ್ರಾಫಿಕ್ ಕ್ಲಿಯರ್ಗೆ ಅಡ್ಡಿಯಾದ ಬೈಕ್ ಸವಾರನಿಗೆ ಕಾಲಿನಲ್ಲಿ ಒದೆಯೋಕೆ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಯತ್ನಿಸಿದ್ದಾರೆ. ಸಿಎಂ ಕ್ಷೇತ್ರ ವರುಣಾದಲ್ಲಿ ಭೂ ಸ್ವಾಧೀನಕ್ಕೆ ಹೋದ ಮಹಿಳಾ ಅಧಿಕಾರಿಗೆ ಮುಖಂಡನೊಬ್ಬ ಧಮಕಿ ಹಾಕಿದ್ದ. ಇದೀಗ ತಹಶೀಲ್ದಾರ್ ಮಹೇಶ್ ಅವರ ನೇತೃತ್ವದಲ್ಲಿ 20 ಎಕರೆ ಸರ್ಕಾರಿ ಭೂ ಸ್ವಾಧೀನ ಪ್ರಕ್ರಿಯೆ ಪೂರ್ಣಗೊಂಡಿದೆ. ಅಕ್ರಮವಾಗಿ ಉಳುಮೆ ಮಾಡ್ತಾ ಇದ್ದ ರೈತರಿಂದ ಭೂಮಿ ಸ್ವಾಧೀನ ಪಡೆದು ಸಂಬಂಧಿಸಿದ ಇಲಾಖೆಗೆ ಹಸ್ತಾಂತರ ಮಾಡಲಾಗಿದೆ. ಇನ್ನು ಭೂ ಸ್ವಾಧೀನ ಸಮಯದಲ್ಲಿ ರೈತರು ಮತ್ತು ಪ್ರತಿಭಟನೆ ಮಾಡಿದ್ದಾರೆ. ಒಂದೇ ಕುಟುಂಬದ 4 ಭದ್ರಾ ನಾಲೆಯಲ್ಲಿ ನೀರು ಪಾಲಾಗಿರುವ ದುರ್ಘಟನೆ ನಡೆದಿದೆ. ಶಿವಮೊಗ್ಗದ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಅರಬಿಳಚಿ ಕ್ಯಾಂಪ್ನಲ್ಲಿ ಭದ್ರಾ ನಾಲೆಯಲ್ಲಿ ಈ ಘಟನೆ ನಡೆದಿದೆ. ಕುಟುಂಬದ ಸದಸ್ಯರು ಬಟ್ಟೆ ತೊಳೆಯಲು ಹೋದಾಗ ಕಾಲು ಜಾರಿ ಬಿದ್ದು ದುರ್ಘಟನೆ ಸಂಭವಿಸಿದೆ. ನೀಲಾಬಾಯಿ, ರವಿಮಾರ್, ಶ್ವೇತಾ, ಪರಶುರಾಮ್ ನೀರು ಪಾಲಾಗಿದ್ದು ಪೊಲೀಸರು ಮತ್ತು ಅಗ್ನಿಶಾಮಕ ಸಿಬ್ಬಂದಿಯಿಂದ ಶೋಧ ಕಾರ್ಯ ನಡೀತಾ ಇದೆ. ಗದಗದ ಲಕ್ಕುಂಡಿಯಲ್ಲಿ ಉತ್ಖನನದ ವೇಳೆ ನಾಗರಹೆಡೆ ಕೆತ್ತನೆಯ ಮತ್ತೊಂದು ಕಲಾಕೃತಿ ಪತ್ತೆಯಾಗಿದೆ. ಈ ಬಗ್ಗೆ ಪುರಾತತ್ವ ಇಲಾಖೆ ಮೈಸೂರು ವಲಯ ಆಯುಕ್ತ ಎ ದೇವರಾಜು ಮಾತನಾಡಿದ್ದಾರೆ. ಇಲ್ಲಿ ಸಾಕಷ್ಟು ಚಿನ್ನ ಸಿಗಬಹುದು ಅಂತ ಕೆಲವರು ಹೇಳ್ತಾರೆ. ನಮಗೆ ಚಿನ್ನ, ಬೆಳ್ಳಿ ಅನ್ವೇಷಣೆ ಮುಖ್ಯ ಅಲ್ಲ ಅಂದಿದ್ದಾರೆ. ಇನ್ನು ಗದಗ ಜಿಲ್ಲಾಡಳಿತ ಭವನದಲ್ಲಿ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಮತ್ತು ಸಚಿವ ಎಚ್.ಕೆ. ಪಾಟೀಲ್ ನೇತೃತ್ವದಲ್ಲಿ ಲಕ್ಕುಂಡಿ ಉತ್ಖನನ ಕಾರ್ಯದ ಬಗ್ಗೆ ಸಭೆ ನಡೆದಿದೆ. ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಫಿನಾಲೆ ಆರಂಭ ಆಗಿದೆ. ಕೆಲ ಹೊತ್ತಲ್ಲೇ ಬಿಗ್ ಬಾಸ್ ವಿನ್ನರ್ ಘೋಷಣೆ ಆಗಲಿದೆ. ಕೊನೆ ಕ್ಷಣದಲ್ಲಿ ರಘು, ಧನುಷ್ ಹೊರಗಡೆ ಬಂದಿದ್ದಾರೆ. ಗಿಲ್ಲಿ, ಅಶ್ವಿನಿ, ಕಾವ್ಯ, ರಕ್ಷಿತಾ ಶೆಟ್ಟಿ ನಡುವೆ ಭಾರೀ ಪೈಪೋಟಿ ನಡೆದಿದೆ. ರಾತ್ರಿ 11ರ ಸುಮಾರಿಗೆ ವಿನ್ನರ್ ಯಾರು ಅಂತ ಗೊತ್ತಾಗಲಿದೆ. ರಾಜ್ಯ ಸರ್ಕಾರದ ವಿರುದ್ಧ ಮತ್ತೆ ಸಾರಿಗೆ ನೌಕರರು ಸಮರ ಸಾರಿದ್ದಾರೆ. ನೌಕರರ ಬೇಡಿಕೆಯನ್ನ ಈಡೇರಿಸದ ಹಿನ್ನೆಲೆಯಲ್ಲಿ ಸಾರಿಗೆ ನೌಕರರು ಬೆಂಗಳೂರು ಚಲೋಗೆ ಮುಂದಾಗಿದ್ದಾರೆ. ಇದೇ ತಿಂಗಳ 29ರಂದು ಅನಂತ ಸುಬ್ಬರಾವ್ ಅವರ ನೇತೃತ್ವದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಬೆಂಗಳೂರು ಚಲೋ ನಡೆಯಲಿದೆ. ತಮಿಳುನಾಡಲ್ಲಿ ಅಯ್ಯಪ್ಪ ಮಾಲಾಧಾರಿಗಳ ಮೇಲೆ ದೌರ್ಜನ್ಯ, ಕನ್ನಡ ಬಾವುಟಕ್ಕೆ ಅಪಮಾನ ಮಾಡಿರುವ ಆರೋಪ ಕೇಳಿಬಂದಿದೆ. ಈ ಘಟನೆಯನ್ನು ಖಂಡಿಸಿ ಚಾಮರಾಜನಗರದಲ್ಲಿ ಕನ್ನಡ ಪರ ಸಂಘಟನೆಗಳು ತಮಿಳುನಾಡು ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿವೆ. ಕಿಡಿಗೇಡಿಗಳನ್ನು ಬಂಧನ ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ.
ನೋಯ್ಡಾದಲ್ಲಿ ದಟ್ಟವಾದ ಮಂಜಿನಿಂದ ಕಾರು ಒಳಚರಂಡಿಗೆ ಡಿಕ್ಕಿ ಹೊಡೆದು ಬಳಿಕ ಆಳವಾದ ಕಂದಕಕ್ಕೆ ಬಿದ್ದು 27 ವರ್ಷದ ಟೆಕ್ಕಿ ಸಾವನ್ನಪ್ಪಿದ್ದಾನೆ. ಯುವರಾಜ್ ಮೆಹ್ತಾ ಮೃತಪಟ್ಟ ಇಂಜಿನಿಯರ್. ರಸ್ತೆಯಲ್ಲಿ ಸೂಚನಾ ಫಲಕಗಳು ಇಲ್ಲದ ಕಾರಣಕ್ಕೆ ನನ್ನ ಮಗ ಮೃತಪಟ್ಟಿದ್ದಾನೆ ಅಂತ ಯುವರಾಜ್ ಮೆಹ್ತಾ ತಂದೆ ದೂರು ದಾಖಲಿಸಿದ್ದಾರೆ. ದಿಲ್ಲಿ ಸರ್ಕಾರದ ವಿರುದ್ಧ ಭಾರೀ ಆಕ್ರೋಶ ವ್ಯಕ್ತವಾಗಿದೆ. ಉತ್ತರ ಪ್ರದೇಶದ ಅಮ್ರೋಹಾದಲ್ಲಿ ದಟ್ಟವಾದ ಮಂಜು ಕವಿದ ಪರಿಣಾಮ ಲಖನೌ ದೆಹಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸರಣಿ ಅಪಘಾತ ಸಂಭವಿಸಿದೆ. ದಟ್ಟ ಮಂಜಿನಿಂದ 10 ವಾಹನಗಳು ಪರಸ್ಪರ ಡಿಕ್ಕಿಯಾಗಿ 12ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಹೆದ್ದಾರಿಯಲ್ಲಿ ದಟ್ಟ ಮಂಜಿನಿಂದ ಟ್ರಾಫಿಕ್ ಜಾಮ್ ಉಂಟಾಗಿ ಒಂದರ ನಂತರ ಒಂದರಂತೆ ವಾಹನಗಳು ಡಿಕ್ಕಿ ಹೊಡೆದುಕೊಂಡಿದ್ದಾವೆ. ಇಂಡೋನೇಷ್ಯಾದ ಸುಲಾಬೇಸಿಯ ಸಮೀಪ ಕಾಣೆಯಾಗಿದ್ದ ವಿಮಾನ ಸ್ಫೋಟಗೊಂಡ ಸ್ಥಿತಿಯಲ್ಲಿ ಪತ್ತೆಯಾಗಿದೆ. ದಟ್ಟ ಅರಣ್ಯದ ಗುಡ್ಡಗಾಡು ಪ್ರದೇಶದ ಮೇಲೆ ATR 42-500 ವಿಮಾನದ ಅವಶೇಷಗಳನ್ನು ರಕ್ಷಣಾ ಪಡೆಗಳು ಪತ್ತೆ ಹಚ್ಚಿದ್ದಾವೆ. ಈ ವಿಮಾನದಲ್ಲಿ 8 ಸಿಬ್ಬಂದಿ ಸೇರಿ 11 ಮಂದಿ ಇದ್ದರು. ಅವರ ಪತ್ತೆಗೆ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ವರ್ಜಿನಿಯಾದಲ್ಲಿ ಭಾರೀ ಅಗ್ನಿ ಅವಘಡ ಸಂಭವಿಸಿದೆ. ವಾಣಿಜ್ಯ ಸ್ಥಾವರವೊಂದರಲ್ಲಿ ಹೊತ್ತಿಕೊಂಡ ಬೆಂಕಿ ಪಕ್ಕದಲ್ಲಿದ್ದ ಅರಣ್ಯ ಪ್ರದೇಶಕ್ಕೂ ಹರಡಿದೆ. ಇಡೀ ವಾಣಿಜ್ಯ ಸ್ಥಾವರ ಸುಟ್ಟು ಕರಕಲಾಗಿದ್ದು ಅರಣ್ಯ ಪ್ರದೇಶದಲ್ಲಿ ಅಪಾರ ಪ್ರಮಾಣದ ಮರಗಿಡಗಳು, ಜೀವಸಂಕುಲ ಹಾನಿಯಾಗಿದೆ. ರಾಜ್ಯ ಸರ್ಕಾರದ ವಿರುದ್ಧ ಮತ್ತೊಂದು ಆರೋಪ ಕೇಳಿಬಂದಿದೆ. ಅಬಕಾರಿ ಇಲಾಖೆಯಲ್ಲಿ ನಡೆದಿದೆ ಎನ್ನಲಾದ ಲಂಚ ಪ್ರಕರಣ ಈಗ ವಿಪಕ್ಷಗಳಿಗೆ ಬ್ರಹ್ಮಾಸ್ತ್ರ ಸಿಕ್ಕಂತಾಗಿದೆ. ಅಬಕಾರಿ ಇಲಾಖೆ ಅಂದ್ರೆ ಅದು ಸರ್ಕಾರಕ್ಕೆ ಚಿನ್ನದ ಮೊಟ್ಟೆ ಇಡೋ ಪ್ರಮುಖ ಆದಾಯದ ಮೂಲ. ಆದರೆ ಇದೀಗ ಅಬಕಾರಿ ಸಚಿವರು ಅವರ ಪುತ್ರನ ವಿರುದ್ಧ ಲಂಚದ ಆರೋಪ ಕೇಳಿಬಂದಿರುವುದು ಚರ್ಚೆಗೆ ಕಾರಣ ಆಗಿದೆ. $1,225 ಕೋಟಿ ಲಂಚ ಸರ್ಕಾರಕ್ಕೆ, ಸಿದ್ದರಾಮಯ್ಯನಿಗೆ ಹೋಗೋ ಲಂಚ ಈಗ ಬಂದಿರೋದನ್ನ ನಾನು ಗಮನಿಸಿಲ್ಲ. ಈ ಸರ್ಕಾರವೇ ಲೀಸ್ ಕಮ್ ಸೇಲ್ ಅಗ್ರಿಮೆಂಟ್ ಅಲ್ಲಿ ಇದೆ. ಈಗ ಯಾರು ಉಪ್ಪು ತಿಂತಾರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ. ಒಂದೆಡೆ ಬಳ್ಳಾರಿ ಬ್ಯಾನರ್ ಗಲಾಟೆ, ಮತ್ತೊಂದೆಡೆ ಶಿಡ್ಲಘಟ್ಟದಲ್ಲಿ ತಮ್ಮದೇ ಪಕ್ಷದ ನಾಯಕ ಮಾಡಿದ ಎಡವಟ್ಟು. ಈ ರೀತಿಯ ಅನಗತ್ಯ ವಿಚಾರಗಳಿಂದಾಗಿ ಈಗಾಗಲೇ ಸರ್ಕಾರ ಇಕ್ಕಟ್ಟಿಗೆ ಸಿಲುಕಿದೆ. ಈ ಮಧ್ಯೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಮೇಲೆ ಮತ್ತೊಂದು ಬಾಂಬ್ ಸಿಡಿದಿದೆ. ಇದು ಅಂತಿಂತ ಬಾಂಬ್ ಅಲ್ಲ. ಸರ್ಕಾರಕ್ಕೆ ಚಿನ್ನದ ಮೊಟ್ಟೆಯಂತಿರೋ ಅಬಕಾರಿ ಇಲಾಖೆಯಲ್ಲಿ ಬೃಹತ್ ಭ್ರಷ್ಟಾಚಾರದ ಬಾಂಬ್. ಲೈಸೆನ್ಸ್ಗಾಗಿ ಅಬಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ. ಹಲ್ಚಲ್ ಎಬ್ಬಿಸಿದ ಆಡಿಯೋ. ಬಿಜೆಪಿ ಕೈಗೆ ಸಿಕ್ತು ಬ್ರಹ್ಮಾಸ್ತ್ರ. ಅಬಕಾರಿ ಇಲಾಖೆ ಅಂದ್ರೆ ಯಾವುದೇ ಸರ್ಕಾರ ಬಂದ್ರು, ಯಾವುದೇ ಸರ್ಕಾರ ಹೋದ್ರು ಹಾಟ್ ಫೇವರೇಟ್. ಕಾರಣ, ಯಾವುದೇ ಇಲಾಖೆಯಲ್ಲಿ ಆದಾಯ ಖೋತ ಆದ್ರು ಅಬಕಾರಿ ಇಲಾಖೆ ಮಾತ್ರ ಎವರ್ ಗ್ರೀನ್ ಆದಾಯದ ಮೂಲ. ಈ ಇಲಾಖೆಯಲ್ಲಿ ನಡೆಯುತ್ತಿರೋ ಕಾಂಚಾಣ ಕುಣಿತ ಬಹಿರಂಗ ಸತ್ಯ. ಆದ್ರೆ ಈ ಇಲಾಖೆಯಲ್ಲೀಗ ಹಿಂದೆಂದಿಗಿಂತಲೂ ಅತಿ ದೊಡ್ಡ ಆರೋಪ ಕೇಳಿ ಬಂದಿದೆ. ಇದಕ್ಕೆ ಸಾಕ್ಷ್ಯವೆಂಬಂತೆ ನಿನ್ನೆಯಷ್ಟೇ ಬೆಂಗಳೂರಿನಲ್ಲಿ ಅಬಕಾರಿ ಡಿಸಿ ಜಗದೀಶ್, ಸೂಪರಿಂಟೆಂಡೆಂಟ್ ತಮ್ಮಣ್ಣ ಹಾಗೂ ಕಾನ್ಸ್ಟೇಬಲ್ ಲಕ್ಕಪ್ಪನನ್ನ ಲಂಚ ಸ್ವೀಕರಿಸುವಾಗ ಲೋಕಾಯುಕ್ತ ಪೊಲೀಸರು ರೆಡ್ ಹ್ಯಾಂಡ್ ಆಗಿ ಹಿಡಿದು ಹಾಕಿದ್ರು. ಮಾಜಿ ಕಾರ್ಪೊರೇಟರ್ ಲಕ್ಷ್ಮೀನಾರಾಯಣ ಬಾರ್ ಓಪನ್ ಮಾಡಲು ಮುಂದಾಗಿದ್ರಂತೆ. ಬಾರ್ ತೆರೆಯಲು ಸರ್ಕಾರಕ್ಕೆ ನಿಗದಿತ ಫೀಸ್ ಕೂಡ ಕೊಟ್ಟಿದ್ರು. ಆದ್ರೆ ಅಬಕಾರಿ ಡಿಸಿ ಜಗದೀಶ್ 2 ಕೋಟಿಗೆ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರಂತೆ. ಹೀಗಾಗಿ ಲಕ್ಷ್ಮೀನಾರಾಯಣ್ ಲೋಕಾಯುಕ್ತಕ್ಕೆ ದೂರು ನೀಡಿದ್ರು. ಅದರಂತೆ ನಿನ್ನೆ ಜಗದೀಶ್ 24 ಲಕ್ಷ ರೂಪಾಯಿ ಸ್ವೀಕರಿಸುವಾಗ ಲೋಕಾಯುಕ್ತ ಬಲೆಗೆ ಬಿದ್ದಿದ್ರು. CL7ಗೆ 80 ಲಕ್ಷ ಹೇಳ್ತಾರೆ ಲಂಚ. ಈ ಮೈಕ್ರೋ ಬ್ರೀವರಿಗೆ 1.5 ಕೋಟಿ ಲಂಚ ಕೇಳ್ತಾರೆ. ಹಿಂಗಿದ್ದಾಗ ನಾವು ಅಷ್ಟು ಲಂಚ ಎಲ್ಲಿಂದ ತಂದು ಕೊಡೋದು ಏನು ಅಂತ. ಇದರಲ್ಲಿ ಡಿಮ್ಯಾಂಡ್ ಬಂದು 25 ಲಕ್ಷ ರೂಪಾಯಿಗಳು ಡಿಮ್ಯಾಂಡ್ ಇತ್ತು. ಇದರಲ್ಲಿ 3 ಆರೋಪಿಗಳು ನಾವು ಈಗ ವಶಕ್ಕೆ ಪಡ್ಕೊಂಡಿದ್ವಿ. ಟೋಟಲ್ 80 ಲ್ಯಾಕ್ ಡಿಮ್ಯಾಂಡ್ ಮಾಡಿದ್ರು. ಅದರಲ್ಲಿ 25 ಲ್ಯಾಕ್ಸ್ ಈಗ ಅವರು ತಗೊಳ್ಲಿಕ್ಕೆ ಒಪ್ಕೊಂಡಿದ್ದಾರೆ. ಈ ಬೆನ್ನಲ್ಲೇ ಅಬಕಾರಿ ಇಲಾಖೆಯಲ್ಲಿ ಲೈಸೆನ್ಸ್ಗಳಿಗೆ ಸಂಬಂಧಿಸಿದಂತೆ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಎನ್ನಲಾದ ಆಡಿಯೋ ಸಂಭಾಷಣೆ ಫುಲ್ ವೈರಲ್ ಆಗಿದೆ. 1 ನಿಮಿಷ 12 ಸೆಕೆಂಡ್ಗಳ ಈ ಆಡಿಯೋದಲ್ಲಿ ಅಬಕಾರಿ ಸಚಿವ RB ತಿಮ್ಮಾಪುರ್ ಹಾಗೂ ಅವರ ಪುತ್ರನ ಹೆಸರು ಉಲ್ಲೇಖಿಸಲಾಗಿದ್ದು ಭಾರೀ ಸಂಚಲನ ಸೃಷ್ಟಿಸಿದೆ. ಮೈಕ್ರೋ ಬ್ಲೇಯರ್ಗೆ ಮಿನಿಸ್ಟರ್ಗೂ 1.5 ಇಲ್ಲಿಂದ ಎಲ್ಲೆಲ್ಲಿ ಹೋಗುತ್ತೆ ಅಂದರೆ
ಇನ್ಸ್ಪೆಕ್ಟ್ರು, ಡೆಪ್ಟಿ, ಇಲ್ಲೇ ಆಫೀಸು, ರೆವಿನ್ಯೂ ಡಿ ಸಿ ಆಫೀಸು, ಅಲ್ಲಿಂದ ನಮ್ಮ ಕಮಿಷನ್ ಆಫೀಸಲ್ಲಿ 4 ಟೇಬಲ್ ಹೋಗುತ್ತೆ, ಮಿನಿಸ್ಟ್ರಿಗೆ ಹೋಗುತ್ತೆ, ಜೆ ಸಿ, ಅಡಿಷನಲ್ ಕಮಿಷನರ್, 2 ಡಿ ಸಿ, ಇದರಲ್ಲಿ ಅವರೇ ಇಶ್ಯೂ ಮಾಡ್ತಾರೆ. ಇನ್ನು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಳೆದ ವಾರವೇ ಜೆಡಿಎಸ್ ಶಾಸಕ ಎಚ್.ಡಿ. ಮಂಜು ಸಿಎಂ ಸಿದ್ದರಾಮಯ್ಯ ಹಾಗೂ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ಗೆ ಅಧಿಕೃತ ದೂರು ಸಲ್ಲಿಸಿದ್ದಾರೆ. ಈ ದೂರು ಆಧರಿಸಿ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅಬಕಾರಿ ಇಲಾಖೆ ಆಯುಕ್ತರಿಗೆ ಪತ್ರ ಬರೆದು ಪ್ರಕರಣದ ಕುರಿತು ಸಮಗ್ರ ಪರಿಶೀಲನೆ ನಡೆಸುವಂತೆ ಸೂಚಿಸಿದ್ದಾರೆ. ಜೊತೆಗೆ ಈವರೆಗೆ ಕೈಗೊಂಡಿರುವ ಕ್ರಮಗಳ ವಿವರ ಸಲ್ಲಿಸುವಂತೆ ಆಯುಕ್ತರಿಗೆ ನಿರ್ದೇಶನ ನೀಡಿದ್ದಾರೆ. ಈ ಮೂಲಕ ಪ್ರಕರಣ ಆಡಳಿತಾತ್ಮಕ ಮಟ್ಟದಲ್ಲಿ ಅಧಿಕೃತ ತನಿಖೆ ಹಂತಕ್ಕೆ ಪ್ರವೇಶಿಸಿದೆ. ಆದರೆ ಈ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಮಾತ್ರ ಇದು ನನ್ನ ಗಮನಕ್ಕೆ ಬಂದಿಲ್ಲ ಅಂತ ಹೇಳಿ ಅಚ್ಚರಿ ಮೂಡಿಸಿದ್ದಾರೆ. ಹಿಂದೆನೂ ಕೂಡ ಒಂದು ಸಾರಿ ಆ ರೀತಿ ಒಂದು ಹೇಳಿಕೆಗಳು ವಿರೋಧ ಪಕ್ಷದಿಂದ ಬಂದಿತ್ತು. ಆದರೆ ಈಗ ಬಂದಿರೋದನ್ನು ನಾನು ಗಮನಿಸಿಲ್ಲ. 80% ಕಮಿಷನ್ ಪಡೆದು ಅಸ್ಸಾಂ ಚುನಾವಣೆಗೆ ಬಳಕೆ. ಅಬಕಾರಿ ಸಚಿವರ ರಾಜೀನಾಮೆಗೆ ಕೇಸರಿ ಪಡೆ ಪಟ್ಟು. ಮೈಕ್ರೋ ಬ್ಲೇಯರ್ಗೆ ವೈರಲ್ ಆಗಿರುವ ಆಡಿಯೋ ಸಂಭಾಷಣೆ ಮಧ್ಯೆ ಸಚಿವ ತಿಮ್ಮಾಪುರ್ ಅವರ ಪುತ್ರನ ಹೆಸರು ಬಳಕೆಯಾಗಿದೆ. ಇದು ಬಿಜೆಪಿ ಕೈಗೆ ಮತ್ತೊಂದು ಬ್ರಹ್ಮಾಸ್ತ್ರವಾಗಿದೆ. ಈ ಕುರಿತು ಆಡಿಯೋ ಬಹಿರಂಗಗೊಳಿಸಿದ ವಿಪಕ್ಷ ನಾಯಕ ಆರ್ ಅಶೋಕ್ ಸರ್ಕಾರ 80% ಕಮಿಷನ್ ಪಡೆದು ಅಸ್ಸಾಂ ಚುನಾವಣೆಗೆ ಕಳಿಸುತ್ತಿದೆ. ಇಷ್ಟಕ್ಕೆಲ್ಲ ಸಿಎಂ ಸಿದ್ದರಾಮಯ್ಯನವರೇ ಕಾರಣವಾಗಿದ್ದು ಸಿಎಂ ನೈತಿಕ ಹೊಣೆ ಹೊರಬೇಕು, ಅಲ್ಲದೆ ಅಬಕಾರಿ ಸಚಿವರ ರಾಜೀನಾಮೆ ಪಡೆಯಬೇಕು ಅಂತ ಒತ್ತಾಯಿಸಿದ್ದಾರೆ. ತಿಮ್ಮಾಪುರೆ ಅವರು ಅಬಕಾರಿ ಮಂತ್ರಿ ಅಧಿಕಾರದಲ್ಲಿ ಇರಬಾರದು, ರಾಜೀನಾಮೆ ಕೊಡಬೇಕು. ಅವ್ರು ರಾಜೀನಾಮೆ ಪಡೆದಿಲ್ಲ ಅಂದ್ರೆ ಇದರ ಪಾಲು ಮುಖ್ಯಮಂತ್ರಿಗೆ 80% ಹೋಗ್ತೈತೆ ಅಂತ ನಾವು ತಿಳ್ಕೊಂಡಿದ್ದೀವಿ. 80% ಹೋಗ್ತೈತೆ ಅಂತ. ಮುಖ್ಯಮಂತ್ರಿಗಳೇ, ನೀವೇನಾದರೂ ಸಚಿವರನ್ನ ವಜಾ ಮಾಡಲಿಲ್ಲ ಅಂದ್ರೆ ಇದು ನೀವೇ ಮಾಡಿಸಿರ್ತಕ್ಕಂಥ ವ್ಯಾಪಾರ ವ್ಯವಹಾರ ಅಂತ ಹೇಳ್ಬೇಕಾಗ್ತದೆ. ಒಂದು ಸಮಯ ನಿಮಗೂ ಅದಕ್ಕೇನು ಸಂಬಂಧ ಇಲ್ಲ ಅಂದ್ರೆ ಆ ಸಚಿವರು ವಜಾ ಆಗ್ಬೇಕು, ಕೈ ಬಿಡಬೇಕು. ಸಿದ್ದರಾಮಯ್ಯನವ್ರಿಗೆ ಇವತ್ತು ಸವಾಲಾಗ್ತೇನೆ, ನಿಮಗೇನಾದರೂ ಸ್ವಲ್ಪನಾದರೂ ನೈತಿಕತೆ ಅನ್ನೋದು ನಿಮ್ಮಲ್ಲೇನಾರು ಉಳ್ಕೊಂಡಿದ್ರೆ ಏನು. ಮೊನ್ನೆ ಎಕ್ಸೈಸ್ ಒಬ್ಬ ಹಿರಿಯ ಅಧಿಕಾರಿ ಇವತ್ತು ರೆಡ್ ಹ್ಯಾಂಡಾಗಿ ಸಿಗಾಕೊಂಡಿದ್ದಾರೆ. ನಿಜ ಹೇಳಬೇಕು ಅಂತೇಳಿದ್ರೆ ಸಂಬಂಧಪಟ್ಟ ಸಚಿವರು ರಾಜೀನಾಮೆ ಕೊಡಬೇಕು. ರಾಜೀನಾಮೆ ತಗೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಮಾನ್ಯ ಸಿದ್ದರಾಮಯ್ಯನವರೇ ಅದನ್ನು ಜವಾಬ್ದಾರಿಯನ್ನು ಹೊರಬೇಕಾಗ್ತದೆ. ಇಷ್ಟೆಲ್ಲ ಬೆಳವಣಿಗೆಗಳ ಮಧ್ಯೆ ಪ್ರತಿಕ್ರಿಯಿಸಿರೋ ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ್ ಎಲ್ಲ ಇಲಾಖೆಯಲ್ಲಿಯೂ ಈ ರೀತಿ ಪ್ರಕರಣ ಕೆಲವೊಮ್ಮೆ ಆಗುತ್ತದೆ. ಕೆಲ ಅಧಿಕಾರಿಗಳು ಸಚಿವರ ಹೆಸರನ್ನ ಹೇಳಿದ್ರೆ ಹಣ ಕೊಡ್ತಾರೆಂದು ಹೆಸರು ದುರುಪಯೋಗ ಮಾಡಿಕೊಳ್ತಾರೆ. ಆದ್ರೆ ಇದಕ್ಕೂ ನನಗೂ ಸಂಬಂಧವಿಲ್ಲ ಅಂತ ಹೇಳೋ ಮೂಲಕ ಇಲಾಖೆಯಲ್ಲಿನ ಭ್ರಷ್ಟಾಚಾರವನ್ನ ಒಪ್ಪಿಕೊಂಡಿದ್ದು ತಮ್ಮ ಮೇಲಿನ ಆರೋಪವನ್ನು ನಿರಾಕರಿಸಿದ್ದಾರೆ. ಹೆಸರು ದುರುಪಯೋಗ ಮಾಡ್ತಕ್ಕಂಥ ಅಧಿಕಾರಿಗಳು ಭಾಳ ಇಲಾಖೆಯಲ್ಲಿ ಮಾಡಿದ್ದಾರೆ, ಅದು ನನ್ನ ಇಲಾಖೆಯಲ್ಲಿ ಮಾಡಿದ್ದಾರೆ. ಅಂಥವ್ರಿಗೆ ತಕ್ಕ ಶಿಕ್ಷೆಯನ್ನು ನಾವು ಮಾಡ್ತೇವೆ. ಯಾರೋ ಒಂದು ದುರುದ್ದೇಶನ ಅವರು ಹೇಳ್ತಾರೆ, ಏನು ಆಡಿಯೋದಾಗೈತೋ ನನಗೆ ಗೊತ್ತಿಲ್ಲ, ಏನು ಲೋಕಾಯುಕ್ತರವ್ರ ಕೈಯಾಗ ಕೊಟ್ಟಿದ್ದಾರೆ. ಯಾರೋ ಒಂದು ಆಪಾದನೆ ಮಾಡೋ ಹೊತ್ನಾಗ ಯಾವನೋ ಒಬ್ಬ ಆಡಿಯೋದಾಗ ಮಾತಾಡಿದ ಅವನ ಮಗ ಇದ್ದತ್ತ, ಇವನ ಮಗ ಇದ್ದತ್ತ, ಅವನ ಮಗ ಇದ್ದತ್ತ, ಅವನು ಇದ್ದತ್ತ ಹೇಳಿದರೆ ಇಸ್ ಇಟ್ ಎ ರಿಯಾಲಿಟಿ? ಬರ್ಲಿ ರಿಪೋರ್ಟ್. ಗಾಳಿಯಲ್ಲಿ ಗುಂಡು ಹೊಡಿತಕ್ಕಂಥದ್ದು ನಮ್ಮ ತೇಜೋವಧೆ ಮಾಡೋಕ್ಕೆ ಯಾರು ಪ್ರಯತ್ನ ಮಾಡಿದರೆ ಅದು ಆಗೋದಿಲ್ಲ. ತಿಮ್ಮಾಪುರ್ ಈಸ್ ಡಿಫ್ರೆಂಟ್, ಐ ಆಮ್ ಡಿಫ್ರೆಂಟ್. ನಡೀತಾ ಇದೆ, ಇವೆಲ್ಲ ನಡೀದೆ ರಾಜಕಾರಣದಲ್ಲಿ, ನನ್ನ ಮೇಲೆ ನಡೀತಾ ಇದೆ. ಇನ್ನು ಆರೋಪಕ್ಕೆ ಸಂಬಂಧಿಸಿದಂತೆ ಸಿಎಂ ಸಿದ್ದರಾಮಯ್ಯ ಕೂಡ ಪ್ರತಿಕ್ರಿಯಿಸಿದ್ದು ಅಬಕಾರಿ ಸಚಿವರ ಹೆಸರು ಇರುವ ಬಗ್ಗೆ ಗೊತ್ತಿಲ್ಲ, ಲೋಕಾಯುಕ್ತ ಅವರ ಪಾಡಿಗೆ ಅವರ ಕೆಲಸ ಮಾಡುತ್ತೆ ಅಂತ ಹೇಳಿದ್ರು. ಈಗ ಯಾರು ಉಪ್ಪು ತಿಂತಾರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ. ನಾವು ಅದ್ರ ಮೇಲೆ ಅದಕ್ಕೆ ಅಡ್ಡಿ ಬರಲ್ಲ. ಗೊತ್ತಿಲ್ಲ. ಈಗ 40% ಕಮಿಷನ್ ತಗೋತಾರೆ ಅಂತ ಯಾರು ಹೇಳುದು? ಕೆಂಪಣ್ಣ ಅಲ್ಲ ಮತ್ತೆ?
ಈ ಹಿಂದೆಯೂ ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರದ ಆರೋಪ ಕೇಳಿ ಬಂದಿತ್ತು. ಈಗ ಮತ್ತೆ ಲೈಸೆನ್ಸ್ ಪಡೆಯಲು ಲಂಚ ಕೊಡಬೇಕೆಂಬ ಆಡಿಯೋ ವೈರಲ್ ಆಗಿದ್ದು ಸರ್ಕಾರಕ್ಕೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಈಗಾಗಲೇ ವಿಪಕ್ಷಗಳು ದಾಖಲೆಗಳಿವೆ. ಇದಕ್ಕೆ ಸಿಎಂ ಉತ್ತರ ಕೊಡಬೇಕೆಂದು ಆಗ್ರಹಿಸಿದ್ದು ನ್ಯಾಯಾಂಗ ಹೋರಾಟದ ಎಚ್ಚರಿಕೆಯನ್ನು ರವಾನಿಸಿದ್ದಾರೆ. ಇದಕ್ಕೆ ಸರ್ಕಾರ ಯಾವ ಉತ್ತರ ಕೊಡುತ್ತೆ, ಸಚಿವರ ತಲೆದಂಡ ಆಗತ್ತಾ ಅನ್ನೋದನ್ನ ಕಾದು ನೋಡಬೇಕು. ಕಾರ್ತಿಕ್ ಕುಮಟ, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ಹೆಣ್ಣು ಅಂತಾನು ನೋಡಲ್ಲ, ಚಪ್ಪಲಿಯಲ್ಲಿ ಹೊಡೆಸ್ತೀನಿ ಅಂದು ಅಧಿಕಾರಿಯ ಮುಂದೆ ಅಬ್ಬರಿಸಿದ್ದ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಈಗ ಎಲ್ಲಿ? ಎಫ್ಐಆರ್ ದಾಖಲಾಗ್ತಾ ಇದ್ದಂಗೆ ಈ ಚಪ್ಪಲಿ ರಾಜೀವ್ ಸುಳಿವೆ ಇಲ್ಲದಂತೆ ಮಾಯವಾಗಿದ್ದಾನೆ. ಒಂದೆಡೆ ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ರೆ ಮತ್ತೊಂದೆಡೆ ದಿನ ಕಳೆದಂತೆ ಒಂದೊಂದು ಪ್ರಕರಣಗಳು ಬೆಳಕಿಗೆ ಬರ್ತಾನೆ ಇವೆ. ಹಾಗಾದ್ರೆ ಶಿಡ್ಲಘಟ್ಟದಲ್ಲಿ ನಡೀತಾ ಇದೆಯಾ ರಾಜೀವ್ ರಾಜಕೀಯ? ಈ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ. ಅವರು ಕಾಸು ಕೊಡ್ತಾರೆ ಅಂದ್ಬಿಟ್ಟು ಅವ್ರ ಬಗ್ಗೆ ಕೆಲಸ ಮಾಡ್ತೀವಿ. ಫಸ್ಟ್ ಆಫ್ ಆಲ್ ಇದು ತಿಳ್ಕೊಬೇಕು ಜನ, ಅವನ ಹೆಸರು ರಾಜಣ್ಣ, ರಾಜೀವ್ ಗೌಡ ಅಲ್ಲ. ಒಮ್ಮೆ ಶನಿ ಹೆಗಲೇರಿದ್ರೆ 7 ಜನ್ಮದ ಕರ್ಮಗಳಿಗೆಲ್ಲ ಹೊರೆಯಾಗಿ ಕಾಡೋದಕ್ಕೆ ಶುರುವಾಗುತ್ತಂತೆ. ಈಗ ರಾಜೀವ್ ಗೌಡನ ಪಾಲಿಗೂ ಶನಿ ಹೆಗಲೇರಿದಂತೆ ಕಾಣ್ತಿದೆ. ಈತನ ಪಾಪದ ಕೊಡ ತುಂಬುತ್ತಾ ಇದ್ದಂತೆ ಒಂದೊಂದೇ ಪಾಪದ ಕಥೆಗಳು ಹೊರಬೀಳೋದಕ್ಕೆ ಶುರುವಾಗಿವೆ. ಇಷ್ಟು ದಿನ ಧಮ್ಕಿ ಹಾಕೊಂಡು ಮೆರೆದಾಡ್ತಾ ಇದ್ದವನ ಒಂದೊಂದೇ ಅಸಲಿ ಮುಖ ಬಟಬಯಲಾಗ್ತಿವೆ. ಕಾಂಗ್ರೆಸ್ ನಾಯಕ ಅಂತ ಮೆರೆದಾಡ್ತಾ ಇದ್ದವನ ಅಸಲಿ ಅವತಾರವನ್ನ ಆತನ ಸ್ನೇಹಿತರೆ ಎಳೆಯಡಿಯಾಗಿ ಬಿಚ್ಚಿಡ್ತಿದ್ದಾರೆ. ಆದ್ರೆ ಕಾಂಗ್ರೆಸ್ ನಾಯಕರು ಮಾತ್ರ ಜಾರಿಕೊಳ್ಳೋ ಹೇಳಿಕೆ ನೀಡುತ್ತಿದ್ದಾರೆ. ಬಿಚ್ಚಿಕೊಳ್ತಾನೆ ಇದೆ ಚಪ್ಪಲಿ ರಾಜೀವನ ಪುರಾಣ. ರಾಜೀವ್ ಅಲ್ಲ ರಾಜಣ್ಣ, ಹೋದಲ್ಲೆಲ್ಲ ಧಮ್ಕಿ ವೀರ. ಚಪ್ಪಲಿ ರಾಜೀವನ ಪುರಾಣ ನಿಲ್ಲೋ ಹಾಗೆ ಕಾಣುತ್ತಿಲ್ಲ. ದಿನಕ್ಕೊಂದರಂತೆ ಹೊಸ ಹೊಸ ಕಥೆಗಳು ಬಿಚ್ಚಿಕೊಳ್ತಾನೆ ಇದೆ. ಶಿಡ್ಲಘಟ್ಟ ಪೌರಾಯುಕ್ತೆ ಮೇಲೆ ಅಬ್ಬರಿಸಿದ್ದೇ ಬಂತು. ಅಲ್ಲಿಂದಲೇ ಈತನ ಪಾಪದ ಮೂಟೆ ಹೆಗಲೇರಿ ನಿಂತಿತ್ತು. ಆಡಿಯೋ ಹೊರ ಬೀಳ್ತಾ ಇದ್ದಂತೆ ಒಂದೊಂದೇ ಪುರಾಣ ತೆರೆದುಕೊಳ್ಳುವುದಕ್ಕೆ ಶುರುವಾಗಿದೆ. ಕೇಸ್ ಮೇಲೆ ಕೇಸ್ ಬಿದ್ದಿದ್ದಾಯಿತು. ಪುರೋಹಿತರ ಕೈಕಾಲು ಮುರಿಸಿದ್ದು ಸುದ್ದಿಯಾಯಿತು. ಈಗ ರಾಜೀವನ ಮತ್ತೊಂದಿಷ್ಟು ಅವತಾರಗಳು ಹೊರ ಬೀಳ್ತಿವೆ. ಆದ್ರೆ ರಾಜೀವ ಮಾತ್ರ ಯಾರ ಕೈಗೂ ಸಿಕ್ತಿಲ್ಲ. ಅಜ್ಞಾತ ಸ್ಥಳದಿಂದಲೇ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ರು ಪೊಲೀಸರಿಗೆ ಟ್ರೇಸ್ ಮಾಡೋದಕ್ಕೆ ಆಗ್ತಿಲ್ಲ. ಈ ಬಗ್ಗೆ ಗೃಹ ಸಚಿವ ಪರಮೇಶ್ವರನ್ನ ಕೇಳಿದ್ರೆ ರೆಡಿಮೇಡ್ ಉತ್ತರ ಕೊಡ್ತಾ ಇದ್ದಾರೆ. ವಿಶೇಷ ತಂಡ ರಚಿಸಿದ್ದೇವೆ, ರಾಜೀವನ ಬಂಧನಕ್ಕೆ ಹುಡುಕಾಟ ನಡೀತಾ ಇದೆ ಎಂದಿದ್ದಾರೆ. ನಾವು ಟೀಮ್ಗಳು ಸೆಟಪ್ ಮಾಡಿದ್ದಾರೆ. ಟೀಮ್ ಸೆಟಪ್ ಮಾಡಿ ಅವ್ರನ್ನ ಇಟ್ಕೊಂಡು ಬರಬೇಕು ಎಲ್ಲಿದ್ರು ಅಂತ ಹೇಳಿ ನಿನ್ನೆ ಮುಖ್ಯಮಂತ್ರಿಗಳು ನಾನು ಇಬ್ಬರೂ ಕೂಡ ನಮ್ಮ ಕಾನ್ಫರೆನ್ಸ್ ಆದಮೇಲೆ ಕೂಡ ಹೇಳಿದ್ದೇವೆ. ಅದನ್ನು ಅವರು ಹುಡುಕ್ತಾ ಇದ್ದಾರೆ. ಸದ್ಯದಲ್ಲೇ ಸಿಗ್ತಾರೆ. ಅವರು ಎಲ್ಲೋಗ್ತಾರೆ. ಧಮ್ಕಿ ವೀರನ ಅಸಲಿ ಕಥೆ ಬಿಚ್ಚಿಟ್ಟ ಬಾಲ್ಯದ ಗೆಳೆಯ ರಾಜೀವ್ ತಲೆಮರೆಸಿಕೊಂಡಿದ್ರು. ಆತನ ಪುರಾಣಗಳು ಮಾತ್ರ ನಿಲ್ತಿಲ್ಲ. ಈತನ ಬಗ್ಗೆ ಬಾಲ್ಯ ಸ್ನೇಹಿತ ಮಂಜುನಾಥ್ ರಾವ್ ಅನ್ನೋರು 10 ಆರೋಪ ಮಾಡಿದ್ದಾರೆ. ಈತನೇನು ಜಮೀನ್ದಾರನಲ್ಲ, ಸೈಟ್ ವ್ಯಾಪಾರ ಮಾಡಿಕೊಂಡೇ ಈ ಲೆವೆಲ್ಗೆ ಬಂದಿದ್ದಾನೆ. ಮೊದಲು ಈತನ ಹೆಸರು ರಾಜಣ್ಣ ಅಂತ, ಆದ್ರೆ ತನ್ನ ಕಳ್ಳಾಟ ಮುಚ್ಚಿಕೊಳ್ಳೋದಕ್ಕೆ ರಾಜೀವ್ ಗೌಡ ಅಂತ ಬದಲಾಗಿದ್ದಾನೆ. ನಮ್ಮ 3 ಎಕರೆ ಜಾಗವನ್ನ ಈತನಿಗೆ ಮಾರಾಟ ಮಾಡಿದ್ವಿ, ಆದ್ರೆ ಹಣ ಕೊಡದೆ ಸತಾಯಿಸ್ತಾ ಇದ್ದ. ಅದನ್ನ ಕೇಳೋದಕ್ಕೆ ಹೋದ್ರೆ ಗನ್ ತೋರಿಸ್ತಾನೆ. ಅಷ್ಟೇ ಅಲ್ಲ, ಹೆಣ್ಮಕ್ಕಳನ್ನ ಬಿಟ್ಟು ರೇಪ್ ಕೇಸ್ ಹಾಕಿಸಿದ್ದಾನೆ ಅಂತ ಆರೋಪ ಮಾಡಿದ್ದಾರೆ. ರಾಜಣ್ಣ, ಅವನ ಹೆಸರು ರಾಜಣ್ಣ. ಅವನು ಚೆಕ್ಗಳು ಬೋಗಸ್ಸು, ಅಕೌಂಟ್ ಎಲ್ಲ ಮುಚ್ಚೋಕ್ಕೆ ಎಲ್ಲ ಲೀಗಲ್ಲಾಗಿ ಏನು ಬೇಕೋ ಅದೆಲ್ಲ ವಾಶ್ ಮಾಡಿಬಿಟ್ಟು ಮತ್ತೆ ಇದು ಮಾಡ್ಕೊಂಡು ಇವನು ಹೊಸ ಮನುಷ್ಯನಾಗೋಕ್ಕೆ ಇದು ರಾಜೀವ್ ಗೌಡ ಅಂತ ಮಾಡ್ಕೊಂಡಿದ್ದಾನೆ. ನಿಮಗೆ ಎಕ್ಸ್ಟ್ರಾ ಸೈಟ್ ಕೊಡ್ತೀನಿ ಮತ್ತು ಎಕ್ಸ್ಟ್ರಾ ದುಡ್ಡಾಗಿ ಕೊಡ್ತೀನಿ, ಏನು ಇದು ಮಾಡೋಕ್ಕೆ ಹೋಗ್ಬೇಡ ಅಂದ್ಬಿಟ್ಟು ಆ ಸೈಟ್ಗಳು ಮಾರಾಟ ಮಾಡೋವರೆಗೂ ನಮ್ಮನ್ನೆಲ್ಲ ನಂಬಿಸಿ ಮೋಸ ಮಾಡಿಸಿ ಟೈಮ್ ಲಿಮಿಟ್ ಮುಗಿದ್ಮೇಲೆ ನಮ್ಮ ಫೋನ್ ಎತ್ತಲ್ಲ, ಅವ್ನ ಫೋನ್ ಎತ್ತಲ್ಲ, ಕೇಳಿದ್ರೆ ಆವಾಜ್ಗಳಾಗ್ತಾನೆ, ಗನ್ ತೋರಿಸ್ತಾನೆ. ನನ್ನ ತಮ್ಮನಿಗೆಲ್ಲ ಗನ್, ಆಮೇಲೆ ಸೈಟ್ಗಳವರೆಗೂ ನನಗೂ ಜಗಳಕ್ಕೆ ತಂದಿಕ್ಕಿದ್ದಾನೆ. ಹೆಣ್ಮಕ್ಳನ್ನೆಲ್ಲ ಬಿಟ್ಟು ಗಲಾಟೆ ಮಾಡಿಸಿ ನಮ್ಮ ಮೇಲೂ ರೇಪ್ ಕೇಸ್ ಹಾಕ್ಸಿದ್ದಾನೆ. 2 FIR ಮಾಡಿಸಿದ್ದಾನೆ. ರಾಜೀವ್ ಗೌಡನ ರಾದ್ಧಾಂತ ಇಷ್ಟಕ್ಕೆ ಮುಗಿದಿಲ್ಲ. ಈತ ಮಾಡಿರೋ ಘನಂದಾರಿ ಕೆಲಸ ಒಂದೆರಡಲ್ಲ ಬಿಡಿ. ಈ ಹಿಂದೆ ಪತ್ರಕರ್ತನ ಮೇಲೂ ರಾಜೀವ್ ಗೌಡ ಧಮಕಿ ಹಾಕಿದ್ದ ಎನ್ನಲಾದ ಆಡಿಯೋ ಒಂದು ಸಖತ್ ವೈರಲ್ ಆಗ್ತಿದೆ. ಅಲ್ಲ, ನಮ್ಗೆ ಕೊಟ್ಬಿಟ್ಟು ನಮ್ಗೆ ನಾನೇನ್ ನಿಮ್ ಕೆಲಸ ಮಾಡಿದ್ದೆ, ನನ್ಗೆ ಯಾಕೆ ಹಂಗ್ ಮಾಡಿದಿರ ನೀವು? ಏನ್ ನಿಮ್ಗೆ ತೊಂದ್ರೆ ಏನ್ ಮಾಡಿದ್ದೆ ಅಂದೆ. ಅವರು ಕಾಸು ಕೊಡ್ತಾರೆ ಅನ್ಬಿಟ್ಟು ಅವ್ರ ಬಕೆಟ್ ಹಿಡ್ಕೊಂಡ್ ಕೆಲ್ಸ ಮಾಡ್ತೀರಿ. ನನ್ ಗೌರವ ಕಳೆದಿದ್ಯಾ ತಾಲೂಕೆಲ್ಲ, ಏನೋ ಕೆಟ್ಟದಾಗ ಹೆಸರು ಮಾಡಿ. ನಿನ್ ಗೌರವ ಕಳೆದಿದ್ರೆ ನಾನು ಇಲ್ಲ, ನಿನಗೆ ಅದಕ್ಕೆ ತಕ್ಕನಾಗಿ ಆ ಗೌರವ ಕಳೆದಿರೋ ತಕ್ಕನಂಗೆ ನಾನು ಅದಕ್ಕೇನು ನನ್ನ ಕಡೆಯಿಂದ ನಾನ್ ಪರಿಹಾರ ಮಾಡ್ಬೇಕು. ಆ ಪರಿಹಾರ ಅಂತೂ ನಾನ್ ಸುಮ್ನೆ ಇರ್ತೀನ, ನಾನು ಮಾಡೇ ಮಾಡ್ತೀನಿ.
ಸರಿ ಅಣ್ಣ, ಆಯ್ತು. ಅಷ್ಟು ಮನ್ಸಲ್ಲಿದ್ರೆ ಮಾಡೋಣ, ಆಯ್ತು. ನಡೀತೈತಿ ನಿಮ್ದು. ಮಾಡ್ತೀನಿ. ಸರಿ ಅಣ್ಣ, ಆಯ್ತು. ಅಂದ್ರೆ ನಿನ್ನ ಉದ್ದೇಶ ನಾನೇನ್ ಬೆದರ್ಸೋದಕ್ಕ ನೀನು ಸುದ್ದಿ ಮಾಡೋದು? ಅಣ್ಣ, ಬೆದರ್ಸೋದಂತಲ್ಲ ಅಣ್ಣ, ಅವ್ನು ಸ್ಟೇಟ್ಮೆಂಟ್ ಕೊಟ್ಟು ನಾನು ಬರ್ತಿದ್ದೀನಿ. ನೀವು ಅದು ಕೌಂಟ್ರ್ ನಿಮ್ಮವ್ರ ಹುಡುಗರು ಇದೆ, ಇವಾಗ ಕಂಪ್ಲೇಂಟ್ ಕೊಡೋ ಕೆಲಸ ಮಾಡೋ ಬದಲು ಸ್ಟೇಟ್ಮೆಂಟ್ ಕೊಟ್ಟು ನಾವು ಸುದ್ದಿ ಮಾಡ್ತಾ ಇರ್ಲಿಲ್ವಾ? ನೀವು ಅವಾಗ ನನ್ನ ಕೇಳೋದು ನೀವು? ಈಗ ಒಂದ್ ಕೆಲ್ಸ ಮಾಡಪ್ಪ, ನಾನು ಇವಾಗ ಕೊಡ್ತೀನಿ, ಒಂದ್ ಸುದ್ದಿ ಮಾಡಪ್ಪ ನೋಡೋಣ. ಏನಂತ? ಇವಾಗ ಮಾಡು ಹೇಳ್ತಾ ಇದೀನಿ, ಅದನ್ನೇ ಹೇಳ್ತಿದ್ದೀನಲ್ಲ, ನರೇಂದ್ರ ಮೋದಿ ಬಗ್ಗೆ ಸುದ್ದಿ ಮಾಡು, ಸುದ್ದಿ ಕೊಡ್ತೀನಿ. ಇಲ್ಲಾಂತಂದ್ರೆ ಸಿದ್ದರಾಮಯ್ಯನವ್ರ ಬಗ್ಗೆ ಕೊಡ್ತೀನಿ, ಮಾಡು. ಇಲ್ಲಾಂದ್ರೆ ಮೇಲೂರು ರವಿ ದಿನ ಮಾಡ್ತೀಯಲ್ಲ ಸುದ್ದಿ ಫೇವರ್ ಆಗಿ, ಇವಾಗ ಮೇಲೂರು ರವಿ ಮೇಲೆ ಬೇರೆ ಇಶ್ಯೂ ಇರೋದನ್ನ ಹೇಳ್ತೀನಿ, ಮಾಡು. ರಾಜೀವ್ ಗೌಡ ಎಲ್ಲಿದ್ದಾನೋ, ಯಾರು ಆಶ್ರಯ ಕೊಟ್ಟಿದ್ದಾರೋ ಗೊತ್ತಿಲ್ಲ. ಕೇಸ್ ದಾಖಲಾಗಿ ವಾರ ಆಗ್ತಾ ಬಂದ್ರೂ ಪೊಲೀಸರ ಕೈಗೆ ಸಿಕ್ತಿಲ್ವಂತೆ. ಆದ್ರೆ ಅಜ್ಞಾತ ಸ್ಥಳದಲ್ಲಿದ್ದುಕೊಂಡೇ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ದಾನೆ. ಹೀಗಾಗಿ 10 ಅನುಮಾನಗಳು ಮೂಡಿಸ್ತಾ ಇದ್ದು, ಧಮ್ಕಿ ವೀರನಿಗೆ ಆದಷ್ಟು ಬೇಗ ಕೋಳ ತೊಡಿಸೋ ಕೆಲಸ ಆಗ್ಬೇಕಿದೆ. ದತ್ತಾತ್ರೇಯ ಎಂ, ನ್ಯೂಸ್ 18 ಚಿಕ್ಕಬಳ್ಳಾಪುರ. ಸಂಗೀತ ಮಾಂತ್ರಿಕ AR ರೆಹಮಾನ್ ಹಚ್ಚಿದ್ದ ಕೋಮು ಕಿಡಿ ಬಾಲಿವುಡ್ ಅಂಗಳದಲ್ಲಿ ಧಗಧಗಿಸ್ತಾ ಇತ್ತು. ಹಲವರು ರೆಹಮಾನ್ ಮಾತಿಗೆ ಸಹಮತ ವ್ಯಕ್ತಪಡಿಸಿದ್ರೆ, ಇನ್ನು ಹಲವರು ಭಾರಿ ಟೀಕೆ ವ್ಯಕ್ತಪಡಿಸಿದರು. ಈಗ ರೆಹಮಾನ್ ತಮ್ಮ ಮಾತಿಗೆ ಯೂ ಟರ್ನ್ ಹೊಡೆದಿದ್ದಾರೆ. AR ರೆಹಮಾನ್ ಭಾರತ ಕಂಡ ಶ್ರೇಷ್ಠ ಸಂಗೀತ ನಿರ್ದೇಶಕರುಗಳಲ್ಲಿ ಒಬ್ಬರು. ಒಂದು ಕಾಲದಲ್ಲಿ ಮುಟ್ಟಿದ್ದೆಲ್ಲವೂ ಚಿನ್ನ, ಆಸ್ಕರ್ ಎಂಬ ಹಾಲಿವುಡ್ನ ಮಹಾಗೌರವವನ್ನ ಸ್ಲಮ್ ಡಾಗ್ ಮಿಲೇನಿಯರ್ ಸಿನಿಮಾ ಮೂಲಕ ಬಾಲಿವುಡ್ಗೆ ತಂದುಕೊಟ್ಟವರು. ಇಂತಹ ಮಹಾನ್ ದಿಗ್ಗಜ ಹೇಳಿದ್ದ ಒಂದೇ ಒಂದು ಮಾತು ಭಾರತದಾದ್ಯಂತ ಭಾರೀ ಚರ್ಚೆ ಸೃಷ್ಟಿಸಿತ್ತು. ನಾನು ಮುಸ್ಲಿಂ ಅನ್ನೋ ಕಾರಣಕ್ಕೆ ಕಳೆದ 8 ವರ್ಷದಿಂದ ಬಾಲಿವುಡ್ನಲ್ಲಿ ಅವಕಾಶಗಳು ಕಡಿಮೆಯಾಗಿವೆ ಅಂತ ಹೇಳಿದ್ರು. ಈ ಹೇಳಿಕೆ ಭಾರೀ ಚರ್ಚೆಯನ್ನ ಹುಟ್ಟುಹಾಕಿತ್ತು. ರೆಹಮಾನ್ ಹೇಳಿಕೆ ವಿರುದ್ಧ ಸಿನಿಮಾ ರಂಗದ ಕಲಾವಿದರು ಸೇರಿದಂತೆ ಹಿಂದೂ ಸಂಘಟನೆಗಳು ತೀವ್ರವಾಗಿ ಖಂಡಿಸಿದ್ವು. ಜಾವೇದ್ ಅಖ್ತರ್, ಹರಿಹರನ್, ಶಾನ್, ಕಂಗನಾ ರನೌತ್ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ರು. ಪ್ರಿಯ ರೆಹಮಾನ್ ಜಿ, ನಾನು ನಿಮ್ಮಂತಹ ಪೂರ್ವಾಗ್ರಹ ಪೀಡಿತ ಮತ್ತು ದ್ವೇಷಪೂರಿತ ವ್ಯಕ್ತಿಯನ್ನ ಎಂದೂ ನೋಡಿಲ್ಲ. ನನ್ನ ಚಿತ್ರ ಎಮರ್ಜೆನ್ಸಿಯಲ್ಲಿ ಕೆಲಸ ಮಾಡಲು ನಿರಾಕರಿಸಿದ್ರಿ ಮತ್ತು ನಾನು ಬಿಜೆಪಿಯಲ್ಲಿರೋದ್ರಿಂದ ನನ್ನನ್ನು ಭೇಟಿಯಾಗಲು ನಿರಾಕರಿಸಿದ್ರು. ನೀವು ಅದನ್ನ ಪ್ರಚಾರದ ಚಿತ್ರ ಎಂದು ಕರೆದಿದ್ದೀರಿ. ವಿಪಕ್ಷದ ನಾಯಕರು ಸಹ ನನ್ನ ಚಿತ್ರವನ್ನ ಹೊಗಳಿ ಪತ್ರವನ್ನ ಕಳಿಸಿದ್ರು. ಆದ್ರೆ ನೀವು ನಿಮ್ಮ ದ್ವೇಷದಿಂದ ಕುರುಡರಾಗಿದ್ದೀರಿ. ನಾನು ನಿಮ್ಮ ಬಗ್ಗೆ ವಿಷಾದಿಸುತ್ತೇನೆ. मुझे कभी ऐसा नहीं लगा. मैं यहाँ पर मुंबई में सभी लोगों से मिलता हूँ. लोग दे हैव ग्रेट रिस्पेक्ट फॉर हिम. हो सकता है लोग ये समझते हो कि अभी वो वेस्ट में ज़्यादा बिजी हो गए हैं, ये समझते हो कि उनके प्रोग्राम बहुत बड़े बड़े उनके जो होते हैं शोज होते हैं वो बहुत बड़े होते हैं, वो उसमें उनका ज़्यादा टाइम जाता है, तो शायद हमारे लिए इतने अवेलेबल ना हो. और रहमान इतने बड़े आदमी है, छोटा मोटा प्रोड्यूसर तो डरता भी है उनके पास जाने पे, लेकिन मैं नहीं समझता कि इसमें कोई भी कम्युनल एलिमेंट है. ಹೀಗೆ ಭಾರಿ ಟೀಕೆಗಳು ವ್ಯಕ್ತವಾದ ಬೆನ್ನಲ್ಲೇ ರೆಹಮಾನ್ ಯೂ ಟರ್ನ್ ಹೊಡೆದಿದ್ದಾರೆ. ತಮ್ಮ ಹೇಳಿಕೆಗಳನ್ನ ತಪ್ಪಾಗಿ ಅರ್ಥೈಸಿಕೊಳ್ಳಲಾಗಿದೆ, ಯಾರನ್ನೋ ನೋಯಿಸುವ ಉದ್ದೇಶ ಇರಲಿಲ್ಲ ಅಂತ ಹೇಳಿದ್ದಾರೆ. India is my inspiration, my teacher and my home. I understand that intentions can sometimes be misunderstood. But my purpose has always been to uplift, honor and serve through music. I have never wished to cause pain, and I hope my sincerity is felt. I feel blessed to be Indian. ಮಾತು ಹಾಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು ಅನ್ನೋ ಮಾತಿದೆ. ಸೆಲೆಬ್ರಿಟಿಗಳು ಈ ಮಾತನ್ನ ಅರ್ಥ ಮಾಡಿಕೊಂಡು ಮಾತನಾಡಬೇಕಿದೆ. ಇಲ್ಲದಿದ್ರೆ ಮಾತು ಅನರ್ಥವಾಗಿ ಎಲ್ಲೆಲ್ಲಿಗೂ ಕರೆದೊಯ್ಯೋದ್ರಲ್ಲಿ ಸಂಶಯವಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಯುದ್ಧೋನ್ಮಾದದಲ್ಲಿರೋ ವಿಶ್ವದ ದೊಡ್ಡಣ್ಣನ ಹುಚ್ಚಾಟ ಮುಂದುವರೆದಿದೆ. ಗ್ರೀನ್ಲ್ಯಾಂಡ್ ವಿಚಾರದಲ್ಲಿ ಈಗ ತಮ್ಮ ಆಪ್ತ ಸ್ನೇಹಿತರಾದ ಯುರೋಪಿಯನ್ ಯೂನಿಯನ್ ಮೇಲೂ ಸುಂಕಾಸ್ತ್ರ ಪ್ರಯೋಗಿಸಿದ್ದಾರೆ. ಇದು ನ್ಯಾಟೋ ಪಡೆಯಲ್ಲಿ ಭಾರಿ ಬಿರುಕು ಮೂಡಿಸಿದೆ. ಗ್ರೀನ್ಲ್ಯಾಂಡ್ ವಶಕ್ಕೆ ಅಮೆರಿಕ ಹರಸಾಹಸ. ಯುರೋಪ್ ರಾಷ್ಟ್ರಗಳ ಮೇಲೆ ಟ್ರಂಪ್ ಸುಂಕಾಸ್ತ್ರ. 15 ದಿನಗಳ ಹಿಂದೆ ಸೇನಾ ದಾಳಿ ನಡೆಸಿ ವೆನೆಜುಲಾವನ್ನ ನಿಯಂತ್ರಣಕ್ಕೆ ಪಡೆದಿರುವ ಅಮೆರಿಕ ಈಗ ಗ್ರೀನ್ಲ್ಯಾಂಡ್ ಮೇಲೆ ಕಣ್ಣಿಟ್ಟಿದೆ. ಆದರೆ ಗ್ರೀನ್ಲ್ಯಾಂಡ್ ಮೇಲೆ ನಿಯಂತ್ರಣ ಸಾಧಿಸುವ ಡೊನಾಲ್ಡ್ ಟ್ರಂಪ್ ಯತ್ನಕ್ಕೆ ತನ್ನದೇ ಮಿತ್ರ ಯುರೋಪ್ ರಾಷ್ಟ್ರಗಳು ತಿರುಗಿ ಬಿದ್ದಿವೆ. ತನ್ನ ಗುರಿ ಸಾಧಿಸುವ ಯೋಜನೆಗೆ ಅಡ್ಡಿಯಾಗಿರುವ ಯುರೋಪ್ನ ರಾಷ್ಟ್ರಗಳ ವಿರುದ್ಧ ಟ್ರಂಪ್ ಸುಂಕಾಸ್ತ್ರ ಪ್ರಯೋಗಿಸಿದ್ದಾರೆ.
ನಾನೇ ರಾಜ, ನನ್ನನ್ನ ಯಾರು ತಡೆಯೋರು ಅಂತ ಸರ್ವಾಧಿಕಾರಿಯಂತೆ ಟ್ರಂಪ್ ದರ್ಬಾರ್ ನಡೆಸುತ್ತಿದ್ದಾರೆ. ಗ್ರೀನ್ಲ್ಯಾಂಡ್ ವಶಕ್ಕೆ ವಿರೋಧ ವ್ಯಕ್ತಪಡಿಸಿರುವ ಬ್ರಿಟನ್, ಸ್ವೀಡನ್, ಫ್ರಾನ್ಸ್, ಜರ್ಮನಿ, ನೆದರ್ಲ್ಯಾಂಡ್, ಡೆನ್ಮಾರ್ಕ್, ಫಿನ್ಲ್ಯಾಂಡ್ ವಿರುದ್ಧ ಟ್ರಂಪ್ ಸುಂಕ ಸಮರ ಸಾರಿದ್ದಾರೆ. ಫೆಬ್ರವರಿ 1ರಿಂದ ಜಾರಿಗೆ ಬರುವಂತೆ ಆಮದು ಸರಕುಗಳ ಮೇಲೆ 10% ಪ್ರತಿಸುಂಕ ವಿಧಿಸೋದಾಗಿ ಘೋಷಿಸಿದ್ದಾರೆ. ಇಷ್ಟೇ ಅಲ್ಲ, ಗ್ರೀನ್ಲ್ಯಾಂಡ್ ವಿಚಾರದಲ್ಲಿ ಅಮೆರಿಕದ ಜೊತೆ ಒಪ್ಪಂದಕ್ಕೆ ಬರಲು ಮೇ 31ರವರೆಗೆ ಡೆಡ್ಲೈನ್ ನೀಡಿದ್ದಾರೆ. ಅಮೆರಿಕಕ್ಕೆ ಬೆಂಬಲ ಕೊಡದಿದ್ರೆ ಜೂನ್ 1ರಿಂದ 25% ಸುಂಕ ಹೆಚ್ಚಿಸೋದಾಗಿ ಟ್ರಂಪ್ ಬೆದರಿಕೆ ಹಾಕಿದ್ದಾರೆ. ಗ್ರೀನ್ಲ್ಯಾಂಡ್ ಅನ್ನು ವಶಕ್ಕೆ ಪಡೆಯುವ ಉದ್ದೇಶಕ್ಕೆ ವಿರೋಧ ವ್ಯಕ್ತಪಡಿಸಿದ್ರೆ ನ್ಯಾಟೋದಿಂದಲೇ ಹೊರಬರೋದಾಗಿ ಯುರೋಪಿಯನ್ ದೇಶಗಳಿಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬೆದರಿಕೆ ಹಾಕಿದ್ದಾರೆ. ಅಷ್ಟಕ್ಕೂ ಡೆನ್ಮಾರ್ಕ್ ಹಿಡಿತದಲ್ಲಿರುವ ಗ್ರೀನ್ಲ್ಯಾಂಡ್ ಅಮೆರಿಕಾಗೆ ಏಕೆ ಮುಖ್ಯ ಅಂತ ಹೇಳ್ತೀವಿ ನೋಡಿ. ಗ್ರೀನ್ಲ್ಯಾಂಡ್ನನ್ನ ವಶಕ್ಕೆ ಪಡೆದರೆ ರಷ್ಯಾ ಮತ್ತು ಚೀನಾ ಪ್ರಭಾವ ಕುಗ್ಗಲಿದೆ. ರಷ್ಯಾ ಮತ್ತು ಚೀನಾ ಪ್ರಭಾವ ತಗ್ಗಿಸಬೇಕಾದ್ರೆ ಗ್ರೀನ್ಲ್ಯಾಂಡಿನಲ್ಲಿ ತನ್ನ ಮಿಲಿಟರಿ ನೆಲೆಗಳನ್ನ ಬಲಪಡಿಸುವ ಅಗತ್ಯ ಅಮೆರಿಕಾಗಿದೆ. ಅಲ್ಲದೆ ಗ್ರೀನ್ಲ್ಯಾಂಡಿನಲ್ಲಿ ಅಪಾರ ಪ್ರಮಾಣದ ಚಿನ್ನ, ವಜ್ರ ಮತ್ತು ಭೂ ಖನಿಜಗಳ ನಿಕ್ಷೇಪವಿದೆ. ಹಾಗಾಗಿ ಸಂಪತ್ತು ಭರಿತ ಗ್ರೀನ್ಲ್ಯಾಂಡ್ ಖರೀದಿಸಲು ಟ್ರಂಪ್ ಪ್ರಯತ್ನ ಮಾಡುತ್ತಿದ್ದಾರೆ. ಇನ್ನು 5 ತಿಂಗಳಲ್ಲಿ ಗ್ರೀನ್ಲ್ಯಾಂಡ್ ಅನ್ನ ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳೋದಾಗಿ ಟ್ರಂಪ್ ಶಪಥ ಮಾಡಿದ್ದಾರೆ. ಟ್ರಂಪ್ಗೆ ಯುರೋಪಿಯನ್ ಯೂನಿಯನ್ ತಿರುಗೇಟು. ಟ್ರಂಪ್ ಹುಚ್ಚಾಟಕ್ಕೆ, ತೆರಿಗೆಗೆ ಯುರೋಪಿಯನ್ ಯೂನಿಯನ್ ಡೋಂಟ್ ಕೇರ್ ಅಂದಿದೆ. ಅಮೆರಿಕ ಸುಂಕಗಳು ಅಟ್ಲಾಂಟಿಕ್ ಸಾಗರದ ಸಂಬಂಧಗಳನ್ನ ಹಾಳು ಮಾಡುತ್ತಿವೆ. ಯುರೋಪ್ ತನ್ನ ಸಾರ್ವಭೌಮತ್ವವನ್ನ ಎತ್ತಿ ಹಿಡಿಯಲು ಬದ್ಧವಾಗಿರುತ್ತವೆ ಅಂತ ಯುರೋಪಿಯನ್ ಆಯೋಗದ ಅಧ್ಯಕ್ಷ ಉರ್ಸುಲಾ ವಾನ್ ಡೇರ್ ಲೇಯನ್ ಎಕ್ಸ್ ಮೂಲಕ ತಿರುಗೇಟು ಕೊಟ್ಟಿದ್ದಾರೆ. ಟ್ರಂಪ್ ವಿರುದ್ಧ ಹೆಚ್ಚಿದ ಪ್ರತಿಭಟನೆ. ಟ್ರಂಪ್ ಅವರ ಈ ನಡೆ ಡೆನ್ಮಾರ್ಕ್ ಮತ್ತು ಗ್ರೀನ್ಲ್ಯಾಂಡ್ನಲ್ಲಿ ತೀವ್ರ ವಿರೋಧ ವ್ಯಕ್ತವಾಗಿದೆ. ಕೋಪನ್ ಹೇಗನ್ನಲ್ಲಿ ಸಾವಿರಾರು ಜನರು ಬೀದಿಗಿಳಿದು ಪ್ರತಿಭಟನೆ ನಡೆಸಿದ್ದಾರೆ. ಗ್ರೀನ್ಲ್ಯಾಂಡ್ ಮಾರಾಟಕ್ಕಿಲ್ಲ, ನಾವು ನಮ್ಮ ಭವಿಷ್ಯವನ್ನು ನಾವೇ ರೂಪಿಸಿಕೊಳ್ತೇವೆ ಎಂಬ ಫಲಕಗಳನ್ನು ಹಿಡಿದು ಆಕ್ರೋಶ ಹೊರಹಾಕಿದ್ದಾರೆ. ಒಟ್ನಲ್ಲಿ ಡೊನಾಲ್ಡ್ ಟ್ರಂಪ್ ನಡೆ ನೋಡ್ತಿದ್ರೆ ಮತ್ತೊಂದು ಜಾಗತಿಕ ಯುದ್ಧ ನಡೆಯುವ ದಿನಗಳು ದೂರಾಗಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.